ನನಗೆ ಇವತ್ತು ಹಿಂಗಾಕತ್ತೆ ಅಂತ ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಗುರು. ನಾನು ಸರ್ವತ್ತಿನಾಗ ದೋಸೆ ತಿಂತೇನೆ ಅಂತ ನನ್ನ ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ. ಇವತ್ತಿನ ಈ ವಿಡಿಯೋ ಬ್ಲಾಗ್ಗೆ ಸುಸ್ವಾಗತ. ಹಳೆ ಸಂಜೆ 6 ಗಂಟೆಗೆ ತಂದು ನಮ್ಮ ಕೂಟಕ್ಕೆ ಬೈಸ್ಕೊಂಡು ನಾನು ದೇವ್ರ ಮುಂದೆ ದೀಪ ಹಚ್ಚಿ ನಮ್ಮ ಕುರಿಗಳು ಕಾಡ್ಬೇಕಾಯ್ತು. ಕುರಿಗಳಿಗೆಲ್ಲ ಕಾಲಿಟ್ಬಿಟ್ಟು ಇವತ್ತೇನಪ್ಪ ವಿಶೇಷ ಅಂತಂದ್ರೆ ನಮ್ಮ ಮನೆ ದೇವರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವ ಇರುವುದರಿಂದ ಪಾದಯಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ಸ್ವೀಕರಿಸಿದ್ರು. ನಮ್ಮೂರು ಕ್ಲಾಸ್ನಲ್ಲಿ ಅಲ್ಲಿಗೆ ಹೋಗ್ಬೇಕಾಯ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೊಂಟ್ವಿ. ಅಂತೂ ಇಂತೂ ನಾನು ನಮ್ಮ ಇರವತ್ತು ಹಾಕಿ ಕ್ಲಾಸ್ ಕಡೆಗೆ ಪಯಣ ಶುರು ಮಾಡಬಿಟ್ಟೆ ಗುರು. ಎಲ್ಲಾ ಭಕ್ತಾದಿಗಳು ಕತ್ತಲಿರ್ತದೆ, ಹುಷಾರಾಗಿ ಹೋಗಿ. ಏನ್ ವೈ ಜಡ್ ಅಂತಿರಂಗಣ, ಏನಿಲ್ಲ ಹುಷಾರಾಗಿ ಕತ್ಲಿರುತ್ತೆ. ಯಾಕಂದ್ರೆ ಹುಳ ಉಪ್ಪಡಿ ಓಡಾಡೋದು ಜಾಸ್ತಿ ಈ ಟೈಮಲ್ಲಿ. ನಮ್ಮ ಊರಿನಲ್ಲಿ ಭಕ್ತಾದಿಗಳಿಗೆ ದ್ವಾಸೆ ಅನ್ನ ಸಾಂಬಾರು ಮಾಡಿದ್ರು. ನಮ್ಮಣ್ಣರು ಭಕ್ತಾದಿಗಳಿಗೆ ನಕ್ಕಂತಾನೆ ದ್ವಾಸೆಯನ್ನು ಒಯ್ತಿದ್ರು. ಅಲ್ಲೆಲ್ಲ ಅವರಿಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ನಾವು ಬಂದಿದ್ದೆ ಬಿದ್ದನಪ್ಪ ಗುಡಿ ಹತ್ರ. ನಮ್ಮೂರಿದ್ದ ಒಂದ್ ಸ್ವಲ್ಪ ದೂರ ಬಂದ್ರೆ ಆಂಜನೇಯ ದೇವಸ್ಥಾನ ಐತೆ, ಅಲ್ಲಿಗೆ ಬಂದೆ. ಇವ್ರಿಗೆ ಬೇಜಾರು ಮಾಡಬಾರ್ದು ಅಂತ ನಾನು ಬಂದು ಇಲ್ಲಿ 2 ದೋಸೆ ಬರ್ತಾ ಬರ್ದ್ಬಿಟ್ಟೆ. ಎಲ್ಲ ಭಕ್ತಾದಿಗಳು ಸಾಲಾಗಿ ಬನ್ನಿ ಅಂತ ನಾನು ಮಾತ್ರ 2 ದೋಸೆ ನೀಡ್ಸ್ಕೊಂಬಂದು ಸರಿ ಹೊಡೆದಾಗ್ಬಿಟ್ಟೆ ನೋಡ್ರಿ. ಸರ್ವತ್ನಲ್ಲಿ ಈ ತರ ಊಟ ಮಾಡಿದೆ ಅಂತ ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿದ್ದೆ. ಇದೇ ತರ ವಿಡಿಯೋಗೆ ನೆಕ್ಸ್ಟ್ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಹಾಗೆ ಒಂದು ಫಾಲೋ ಕೊಟ್ಟು ಮಾತ್ರ ಮರಿಬೇಡಿ ಗುರು.